ಹಾಯ್ ನಮಸ್ಕಾರ. ನಾನು ಪವಿತ್ರ ಭಾಗವತ್. ಹಳ್ಳಿ ಕಿಚನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಒಂದು ಅಕ್ಕಿ ರೊಟ್ಟಿ ಮಾಡೋದನ್ನು ತೋರಿಸ್ತಾ ಇದ್ದೆ. ಬೆಳಿಗ್ಗೆ ತಿಂಡಿಗೆ ಭಾಳ ಲಾಯ್ಕತ್ತು. ಮೆದುವಾದ ಅಕ್ಕಿ ರೊಟ್ಟಿ ಮಾಡೋದು ಹೆಂಗೆ ಕಾಂಬ ಬನ್ನಿ. ನಾನಿಲ್ಲಿ ಈ ಲೋಟದಲ್ಲಿ 2.25 ಲೋಟ ಆಪಷ್ಟು ನೀರನ್ನು ಇಟ್ಕೊಂಡಿದ್ದೆ. ನೀರು ಬಿಸಿ ಆಗ್ತಾ ಇದ್ದಂಗೆ ಅದಕ್ಕೆ ರುಚಿಗೆ ಬೇಕಾಪಷ್ಟು ಉಪ್ಪನ್ನು ಹಾಕ್ತಾ ಇದ್ದೆ. ನಾನು 2.5 ಲೋಟ ಆಪಷ್ಟು ಹಿಟ್ಟನ್ನು ತಗೊಂತ ಇದ್ದೆ. 1 ಟೀ ಸ್ಪೂನ್ ಅಂದಾಜಲ್ಲಿ ಉಪ್ಪನ್ನು ಹಾಕಂತ ಇದ್ದೆ. ಇಷ್ಟು ಉಪ್ಪು ಹಾಕಿದರೆ ಅಕ್ಕಿ ರೊಟ್ಟಿಗೆ ಕರೆಕ್ಟ್ ಆಯ್ತು. ಹಿಟ್ಟಿಗೆಲ್ಲ ಹಾಕೋಷ್ಟೊತ್ತಿಗೆ ಉಪ್ಪೊಂಚೂರು ಕಡಿಮೆ ಬೇಕಾಯ್ತು. ಅಕ್ಕಿ ನೆನೆಸಿ ಮಾಡೋದಾದರೆ ಸ್ವಲ್ಪ ಉಪ್ಪು ಜಾಸ್ತಿ ಬೇಕಾಯ್ತು. ಒಂದು ಸ್ವಲ್ಪ ಶುಂಠಿಯನ್ನು ಸಣ್ಣ ಕಟ್ ಮಾಡಿ ಹಾಕಿದ್ದೆ, ಅಥವಾ ತುರಿದು ಸಹ ಹಾಯ್ಕೊಂಡ್ಲಕ್ಕು. ಕಟ್ ಮಾಡಿ ಹಾಕಿದರೆ ಬಾಯಿಗೆ ಸಿಕ್ಕಿದ್ರೆ ಲಾಯ್ಕತ್ತನ್ನು ಕಟ್ ಮಾಡಿ ಹಾಕಿದ್ದೆ. ಹಾಗೆ ಒಂದು ಸ್ವಲ್ಪ ಜೀರಿಗೆ, 2 ಟೀ ಸ್ಪೂನ್ ಆಪಷ್ಟು ಜೀರಿಗೆಯನ್ನು ಹಾಕೊಂಡಿದ್ದೆ. ನೀರಿಗೆ ಶುಂಠಿ ಜೀರಿಗೆ ಎಲ್ಲ ಹಾಕಿದರೆ ಪರಿಮಳ ಲಾಯ್ಕಾಯಿ ಬತ್ತು. ಕಡೆಗೆ ಮೊಸರನ್ನು ಸೇರಿಸ್ತಾ ಇದ್ದೆ. ನಾನಿಲ್ಲಿ ಒಂದು 3 ಚಮಚ ಆಪಷ್ಟು ಮೊಸರನ್ನು ಸೇರಿಸ್ತಾ ಇದ್ದೆ. ದೊಡ್ಡ ಚಮಚ ಇದು. ಒಂದು 5-6 ಟೀ ಸ್ಪೂನ್ ಆಪಷ್ಟು ಆಯ್ತು. ಮೊಸರು ಇಲ್ಲದೆ ಇದ್ದರೆ ಮಜ್ಜಿಗೆಯನ್ನು ಬೇಕಾದರೆ ಹಾಕ್ಲಕ್ಕು. ಕಡೆಗೆ 1 ದೊಡ್ಡ ಚಮಚ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ನೀರನ್ನು ಹಾಕಿ ಸರಿ ಮಾಡಿ ಕರಡಿ ಇದೇ ನೀರಿಗೆ ಹಾಕಂತೆ. ಈ ನೀರಿಗೆ ಈ ರೀತಿ ಅಕ್ಕಿ ಹಿಟ್ಟನ್ನು ಹಾಕಿ ಸರಿ ಮಾಡಿ ಕುದಿಸೋದ್ರಿಂದ ಹಿಟ್ಟು ಗಂಟಾತಿಲ್ಲ. ಇಲ್ಲಾಂದರೆ ಅಕ್ಕಿ ಹಿಟ್ಟು ಹಾಕಿದ ಕೂಡಲೇ ಬಿಸಿ ನೀರಿಗೆ ಒಂಥರ ಉಂಡೆ ಥರ ಆಯ್ತು. ರೊಟ್ಟಿ ಮಾಡೋಕ್ಕಷ್ಟು ಲಾಯ್ಕಾತಿಲ್ಲ. ಈ ಥರ ಹಾಕಿ ಸರಿ ಕುದಿ ಬಂದ್ರ ಮೇಲೆ ಅದಕ್ಕೆ ಅಕ್ಕಿ ಹಿಟ್ಟನ್ನು ಸೇರಿಸೋದ್ರಿಂದ ಆ ಥರ ಗಂಟಾತಿಲ್ಲ. ಅಕ್ಕಿ ಹಿಟ್ಟಂತಲ್ಲ, ಯಾವುದೇ ಹಿಟ್ಟನ್ನು ನೀವು ಬಿಸಿ ನೀರಿಗೆ ಹಾಕೋದಿದ್ರೆ ಈ ಥರ ಸ್ವಲ್ಪ ಹಿಟ್ಟನ್ನು ಕರಡಿ ಹಾಕ್ಕೊಂಡು ಮಾಡಿದರೆ ಲಾಯ್ಕಾಯಿ ಬತ್ತು. ನೀರು ಸರಿ ಕುದಿ ಬಂದಿತ್ತು. ಈಗ ಉರಿಯನ್ನು ಆಫ್ ಮಾಡಿ ಹಿಟ್ಟನ್ನು ಹಾಕ್ತಾ ಇದ್ದೆ. ಬೆಂಕಿ ಇಟ್ಕೊಂಡೆ ಹಾಗೆ ಹಿಟ್ಟನ್ನು ಹಾಕಿದರೆ ತುಂಬ ಮೆದುವಾಗಿ ಹೊತ್ತು ತಟ್ಟಿದ್ರೆ ಕಡೆಗೆ ರೊಟ್ಟಿ ಮಾಡೋಷ್ಟೊತ್ತಿಗೆ ತುಂಬ ಮುರಿದು ಹೊತ್ತು. ನೀರು ಸರಿ ಕುದಿ ಬಂದ್ರ ಮೇಲೆ ಬೆಂಕಿಯನ್ನು ಆಫ್ ಮಾಡ್ಕೊಂಡು ಹಿಟ್ಟನ್ನು ಹಾಕಿ ಮುಗಿಸಿದ್ರೆ ಆಯಿತು. 2.5 ಲೋಟ ಆಪಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡಿದ್ದೆ ಅದೇ ಲೋಟದಲ್ಲಿ. ಈಗ ನೀರು ಸ್ವಲ್ಪ ಜಾಸ್ತಿ ಅಂತ ಅನಿಸ್ತಾ ಇರ್ಬೋದು, ಆದರೆ ಹಿಟ್ಟೆಲ್ಲ ನೀರನ್ನು ಎಳ್ಕೊಳತ್ತು. ಸರಿ ತಣ್ಣಗಾಪಷ್ಟೊತ್ತಿಗೆ ಹಿಟ್ಟಿನ ಹದ ಸರಿ ಆಯ್ತು. ಒಂದು ಪ್ಲೇಟನ್ನು ಮುಚ್ಚಿ ಒಂದು ಅರ್ಧ ಗಂಟೆ ತಣ್ಣಗಾಪಕ್ಕೆ ಬಿಟ್ಟಿದ್ದೆ. ಹಿಟ್ಟು ಸ್ವಲ್ಪ ತಣ್ಣಗಾಯಿ ಕೈಲಿ ಮುಟ್ಟು ಕಾತ್ತಂಬಷ್ಟೊತ್ತಿಗೆ ಸಣ್ಣ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಸಿಮೆಣಸು 1-2 ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೆ. ಹಸಿಮೆಣಸು ನಿಮಗೆ ಜಾಸ್ತಿ ಖಾರ ಬೇಕಂತಿದ್ರೆ ಜಾಸ್ತಿ ಹಾಕೊಳ್ಳಿ. ತುಂಬ ಮಧ್ಯೆ ಬಾಯಿ ಸಿಗ್ತಾ ಇದ್ದರೆ ರಗ್ಳ ಅನಿಸುತ್ತೆ ಖಾರ ಇದ್ದರೆ. ಅದಕ್ಕೆ ನಾನು 2 ಹಸಿಮೆಣಸನ್ನು ಹಾಕಿದ್ದೆ. 1 ದೊಡ್ಡ ಈರುಳ್ಳಿಯನ್ನು ಸಣ್ಣ ಕಟ್ ಮಾಡಿ ಸೇರಿಸ್ಕೊಂಡಿದ್ದೆ. ಇದಕ್ಕೆ ಚಟ್ನಿಯನ್ನು ಮಾಡೋದಿದ್ರೆ ಖಾರ ಬೇಕಾದವರು ಚಟ್ನಿಯನ್ನು ಖಾರವಾಗಿ ಮಾಡ್ಕೊಂಡ್ರೆ ಅದು ಲಾಯ್ಕಾತು. ಸರಿ ಮಾಡಿ ಇದೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಕು. ನೀರು ಬೇಕಾದರೆ ಈ ಸ್ಟೇಜಲ್ಲಿ ಹಾಕ್ಕೊಂಡು ಸರಿ ಮಾಡಿ ಮಿಕ್ಸ್ ಮಾಡ್ಕೊಳ್ಲಕ್ಕು. ಒಂದು ವೇಳೆ ನಿಮ್ಗೆ ರೊಟ್ಟಿ ಗಟ್ಟಿಯಾಗಿ ಬೇಕಂತಿದ್ರೆ ಈ ಥರ ಮೊಗ್ಚ್ಕೊಂಡು ಮತ್ತೊಂದು ಸ್ವಲ್ಪ ಒಣ ಹಿಟ್ಟನ್ನು ಹಾಕಿದರೆ ಸ್ವಲ್ಪ ಗಟ್ಟಿಯಾಗಿ ಕ್ರಿಸ್ಪಿಯಾಗಿ ರೊಟ್ಟಿ ಬತ್ತು. ಮೆತ್ತಗೆ ರೊಟ್ಟಿ ಬೇಕಂತಿದ್ರೆ ಹೀಗೆ ಸರಿ ಮಾಡಿ ಕಲಿಸ್ಕೊಂಡ್ರೆ ಆಯಿತು. ನಾನು ಬಾಳೆ ಎಲೆಯಲ್ಲಿ ರೊಟ್ಟಿಯನ್ನು ಮಾಡ್ಕೊತೆ. ಅದಕ್ಕೆ ಒಲೆ ಮೇಲೆ ಸ್ವಲ್ಪ ಬಾಳೆ ಎಲೆಯನ್ನು ಬಿಸಿ ಮಾಡ್ಕೊತ ಇದ್ದೆ. ಇದರಿಂದ ಬಾಳೆ ಎಲೆ ಹರಿದು ಹೋತಿಲ್ಲ. ಬಾಳೆ ಎಲೆ ಸೆಲೆಕ್ಟ್ ಮಾಡೋಷ್ಟೊತ್ತಿಗೂ ಅಷ್ಟೇ, ತುಂಬ ಬೆಳೆದ ಎಲೆ ಆದರೆ ರೊಟ್ಟಿ ತೊಟ್ಟೋಷ್ಟೊತ್ತಿಗೆ ಬೇಗ ಹರಿದೋಗಿ ಹಾಳಾಗಿ ಹೋಯ್ತು. ಸ್ವಲ್ಪ ಎಳೆತಿದ್ರೆ ಲಾಯ್ಕಾಯಿ ಎಲ್ಲ ರೊಟ್ಟಿ ಮಾಡೋರವರೆಗೂ ಒಂದೇ ಎಲೆ ಸಾಕಾತ್ತು. ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ದೊಡ್ಡ ಸೈಜಿನ ಹಿಟ್ಟನ್ನು ತಗೊಂಡು ಈ ಥರ ತೆಳ್ಳಗೆ ರೊಟ್ಟಿಯನ್ನು ತಟ್ಕಣಕು. 1-2 ರೊಟ್ಟಿ ಎಲ್ಲ ಮಾಡೋದಾದರೆ ಡೈರೆಕ್ಟಾಗಿ ಕಾವಲಿ ಮೇಲೆ ತಟ್ಕೊಂಡು ಮಾಡ್ತಾರೆ. ಅದಕ್ಕಿಂತ ಈ ಥರ ಬಾಳೆ ಎಲೆ ಮೇಲೆ ತೊಟ್ಕೊಂಡ್ರೆ ತೊಟ್ಟಕ್ಕೂ ಸುಲಭ ಆಯ್ತು, ಕೈಗೆ ಬಿಸಿ ಎಲ್ಲ ಮುಟ್ಟೋದಿಲ್ಲ, ತೆಳ್ಳಗೆ ತೊಟ್ಟಕ್ಕೂ ಲಾಯ್ಕಾತ್ತು. ರೊಟ್ಟಿ ತಟ್ಟೋಷ್ಟೊತ್ತಿಗೆ ಕೈಗೆ ಅಂಟ್ತಾ ಇತ್ತು. ಸರಿ ತಟ್ಟಕ್ಕೆ ಆತ ಇಲ್ಲ ಮಗಿದ್ರೆ ಈ ರೀತಿ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ನೀರಲ್ಲಿ ಕೈಯನ್ನು ಅದ್ದಿ ಈ ಥರ ತೆಳ್ಳಗೆ ತಟ್ಕೊಂಡ್ರೆ ಸೈ. ನಮ್ಮಲ್ಲಿ ಎಣ್ಣೆಯನ್ನು ಹಾಕೋಕ್ಕೆ ಬೇಗ ರೊಟ್ಟಿ ಬೇಯ್ತು ಅಂದ್ಕೊಂಡು ಈ ಥರ ತೂತ್ ಮಾಡಿ ರೊಟ್ಟಿಯನ್ನು ಮಾಡೋದು. ಕಡೆಗೆ ಕಾವಲಿಯನ್ನು ಬಿಸಿಗೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಸವರಿ ತಟ್ಟಿ ಇಟ್ಕೊಂಡು ರೊಟ್ಟಿಯನ್ನು ಕಾವಲಿ ಮೇಲೆ ಹಾಕೋಷ್ಟೊತ್ತಿಗೆ ಜಾಗ್ರತೆಯಾಗಿ ಹಾಕು. ಈ ಥರ 2 ಬದಿ ಹಿಡ್ಕೊಂಡು ಹಾಕಿರೋಡಿಲ್ಲ, ಅಥವಾ ಮಧ್ಯೆ ಒಂದೇ ಕೈಯಲ್ಲಿ ಇಟ್ಕೊಂಡು ಕೌಂಚ್ ಹಾಕಿದ್ರು ಅಡ್ಡಿಲ್ಲ. ತೆಗಿಯೋಕ್ಕಂತೂ ಸುಲಭ ಇವತ್ತು. ಬಾಳೆ ಎಲೆಗೆ ಎಣ್ಣೆನೂ ಹಚ್ಕೊಂಡು ಇಪ್ಪೋದ್ರಿಂದ ತೆಗಿಯೋಕ್ಕೇನು ಕಷ್ಟ ಆತಂತಿಲ್ಲ. ಕಡೆಗೆ ತೂತಿಗೆಲ್ಲ ಒಂದೊಂದು ಸ್ವಲ್ಪ ಎಣ್ಣೆಯನ್ನು ಬಿಟ್ಕಣ್ಕು. ತೆಂಗಿನ ಎಣ್ಣೆ ಭಾಳ ಲಾಯ್ಕಾತ್ತು. ರೊಟ್ಟಿ ಮೇಲೂ ಸ್ವಲ್ಪ ಎಣ್ಣೆಯನ್ನು ಹಾಕಿ ಬೇಯಿಸ್ಕಣ್ಕು. 1 ರೊಟ್ಟಿ ಬೇಯೋದ್ರೊಳಗೆ ಮತ್ತೊಂದು ರೊಟ್ಟಿಯನ್ನು ತಟ್ಟಿ ಇಟ್ಕಣ್ಕು. ಆವಾಗ ಪಟ ರೊಟ್ಟಿ ತಯಾರಾಯ್ತು. ಒಂದು ಬದಿ ಬೆಂದಿತ್ತು, ಮತ್ತೊಂದು ಬದಿ ಮಗ್ಚಿ ಹಾಕಿದ್ದೆ.
ಇನ್ನೊಂದು ಬದಿಗೂ ಹೊಂಬಣ್ಣ ಬಪ್ಪರವರೆಗೆ ಬೇಯಿಸಿ ತೆಕ್ಕೊಂಡ್ರೆ ಆಯಿತು. ರುಚಿ ರುಚಿಯಾದ ಅಕ್ಕಿ ರೊಟ್ಟಿ ತಯಾರಾಯಿತು. ಇದೇ ರೀತಿ ಎಲ್ಲ ರೊಟ್ಟಿಯನ್ನು ಬೇಯಿಸ್ಕಂತೆ. ಈ ರೊಟ್ಟಿ ರೆಸಿಪಿ ಸಹಿತ ಅತ್ತೆನೇ ಹೇಳಿಕೊಟ್ಟಿದ್ದು. ನಮ್ಮಲ್ಲಿ ಯಾವಾಗಲೂ ಅಮ್ಮ ಕೊಚ್ಚಕ್ಕಿ ರೊಟ್ಟಿಯನ್ನು ಮಾಡ್ತಿದ್ದರು ಜಾಸ್ತಿ. ಆ ರೆಸಿಪಿಯನ್ನು ನಾನು ಈಗಾಗಲೇ ಶೇರ್ ಮಾಡಿದ್ದೆ ನಿಮ್ಮೆಲ್ಲರ ಜೊತೆ. ಇವತ್ತು ಬೆಣ್ತಕ್ಕಿ ರೊಟ್ಟಿ ಮಾಡೋದನ್ನು ತೋರಿಸ್ತಾ ಇದ್ದೆ. ಇದೇ ರೀತಿ ಎಲ್ಲ ರೊಟ್ಟಿಯನ್ನು ಬೇಯಿಸ್ಕೊಂಡು ತಯಾರು ಮಾಡ್ಕಂತೆ. ರುಚಿ ರುಚಿಯಾದ ಅಕ್ಕಿ ಹಿಟ್ಟಿನ ಮೆದುವಾದ ರೊಟ್ಟಿ. ಅಕ್ಕಿ ಹಿಟ್ಟಿನ ಉಬ್ಬು ರೊಟ್ಟಿಯನ್ನು ನಾನು ಈಗಾಗಲೇ ಶೇರ್ ಮಾಡಿದ್ದೆ. ಆ ವಿಡಿಯೋ ಬೇಕಾದ್ರೆ ನೀವು ಕಾಣ್ಲಕ್ಕು. ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವಿಡಿಯೋ ಕಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕಂತೆ. ಬಿಸಿ ಬಿಸಿ ರೊಟ್ಟಿ ಮೇಲೆ ಒಂದು ಸ್ವಲ್ಪ ಬೆಣ್ಣೆ ಹಾಕೊಂಡು ತಿಂದರೆ ಒಳ್ಳೆ ರುಚಿ ಆಯ್ತು. ಬೆಲ್ಲ ಬೆಣ್ಣೆ, ಬೆಲ್ಲ ತುಪ್ಪ ಸಿಹಿ ಇಷ್ಟಪಡೋರು ತಿಂದರೆ, ಚಟ್ನಿ ಎಲ್ಲ ಹಾಕ್ಕೊಂಡು ಖಾರ ಇಷ್ಟಪಡೋರು ತಿನ್ಲಕ್ಕು. ಇದೇ ರೀತಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಕ್ಕುವ. ಅಲ್ಲಿಯವರೆಗೂ ನಮಸ್ಕಾರ.